ಮಾತಾಡಿದ್ರೆ ಈ ಥರ ಗೊತ್ತಲ್ಲ ಎಂತರ ಶೂಟ್ ಮಾಡ್ಬಿಡ್ತಾರೆ. ನೀವು ಹುಷಾರಾಗಿರೋ, ಪೂರಿ ಹುಷಾರಾಯ್ತಾ? A few moments later. ನೋಡಿ ನನ್ನ ಗಂಡ ನಂಗೆ ಕಳ್ಸಕ್ಕೆ ಇವಾಗಲೇ ಹೇಳ್ತಿದ್ದಾರೆ. ಅಪ್ಪಂಗೆ ಬಾಯ್ ಮಾಡು, ನಂಗೆ ಬಾಯ್ ಮಾಡ್ತಾ. ಬಾಚಿ ನೀವು ಹೋಗೋಣ ಪ್ಲೀಸ್ ಬಾ. ಖುಷಿ ಆಗ್ತಿದ್ಯಾ ಚಿನ್ನಿಗೆ? ವೆರಿ ಹ್ಯಾಪಿ. ಹೇಳು ಅಕ್ಕನ್ ನೋಡಿ ಎಷ್ಟು ಖುಷಿ ಆಯ್ತು. ಮಗನ್ನ ಬಿಟ್ಟು ಹೋಗ್ತಿದ್ದೀನಿ. 1 ತಿಂಗಳಾಗುತ್ತೋ 1.5 ತಿಂಗಳಾಗುತ್ತೋ ಗೊತ್ತಿಲ್ಲ. ಹೇಳ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಇವಾಗ ಏರ್ಪೋರ್ಟ್ಗೆ ಹೋಗೋದಕ್ಕೆ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ನೋಡಿ, ಪೂರ್ವಿ ಬ್ಯಾಗ್ ತೊಗೊಂಬಂದು ಲಗೇಜೆಲ್ಲ ಇಡ್ತಿದ್ದಾನೆ. ಹಿಂಗಿಡಮ್ಮ ಮಲಗಿಸ್ದಂಗೆ. ಟೆಡಿ ಬೇರೆ ಐತೆ. ನಮ್ಮ ಕಾರ್ ಡಿಕ್ಕಿನಲ್ಲಿ ಏನಿರುತ್ತೆ ಇರಲ್ವೋ, ಪ್ರಣವಿ ಸ್ಲಿಪ್ಪರ್ ಮಾತ್ರ ಇರ್ತವೆ. 2 ಜೊತೆ ಅವೇ ಇದ್ರೊಳಗಡೆನೆ. ಸೊ ನೋಡಿ ಪ್ರಣವಿ ಹೆಂಗೆ ರೆಡಿಯಾಗಿ ಹೇಳಿ ಅಂತ. ಆಯ್ ಪ್ರಣವಿ, ಎಲ್ಲೋಗ್ತಿದೀಯಾ? ಕ್ಲೋಸ್ ಮಾಡಿ ಮಗ್ನೆ. ಇವಾಗ ಟೈಮ್ ಬಂದು ನೋಡಿ ಎಷ್ಟು 2:15 ಆಗಿದೆ. ಇವಾಗ ಹೊರಟ್ರೆ 1 ಅವರ್ ಇಲ್ಲಿಂದ ಏರ್ಪೋರ್ಟ್ ಆಗುತ್ತೆ. ಪ್ರಣವಿ ಎಲ್ಲೋಗ್ತಿದ್ದೀವಿ ನಾವು ತೋರಿಸು. ಎಲ್ಲಿ ನೀನು ಬ್ಯಾಗ್ ನ್ಯಾತ್ ಹಾಕೊಂಡೆ ಕೂತ್ಕೊಂಡಿದ್ದಾಳೆ. ಬ್ಯಾಗ್ ಕೈಯಲ್ಲಿ ಹಿಡ್ಕೊ ಪಾಪ, ಬಿಚ್ಬಿಟ್ಟು ಅಲ್ಲಿ ಹೋದಾಗ ನ್ಯಾತ್ ಹಾಕೊಳ್ಳಿದಂತೆ. ಆಯ್ತಾ? ಪ್ರಣವಿದು ನಂದು ಸೇಮ್ ಡ್ರೆಸ್, ಸ್ವಲ್ಪ ಚೇಂಜ್ ಆಯ್ತು ಅಷ್ಟೇ. ಅವಳದು ಬಂದು ಸ್ಕರ್ಟ್ ಟಾಪು, ನಂದು ಬಂದು ಈ ರೀತಿ ಡ್ಯಾಂಗ್ರಿ ಡ್ರೆಸ್. ಅಯ್ಯೋ, ಬಿಸಿ ಮ್ಯಾನ್ ಇಸ್ ರೆಡಿ. ಯಾರಾದರೂ ಊರಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಅಯ್ಯೋ ಇರಪ್ಪ ಊರಿಗೆ ಹೋಗ್ತಾರೆ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತಾರೆ. ನನ್ನ ಗಂಡ ಬೆಳಗ್ಗೆ ಹೋಗಿ ಇವಾಗ ಬಂದು ಅರ್ಜೆಂಟಲ್ಲಿ ಓಡಿಸಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಯಾಕೆ ಚಿನ್ನಿ? ರೈಟು, ಕಾಲ್ ಬರ್ತಾ ಇದೆ. ಪ್ರಣವಿನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ, ನಿದ್ದೆ ಬರ್ತಿದ್ದೀಯಂತೆ, ಮಲ್ಕೋತಾವಳೆ ಅಣ್ಣನ ತೊಡೆ ಮೇಲೆ. ಚಿನ್ನಿ ಇಲ್ಲೇ ಬಿಟ್ಟೋಗನ ನಿನ್ನ. ಇಲ್ಲೇ ಬಿಟ್ಟೋಗು, ನಾನು ಎಷ್ಟು ಗಂಟತ್ತ ಹೋಯ್ತೀನಿ ಅಪ್ಪನ ಜೊತೆ ಅಂತ. ಮನೇಲಿ ಏನೋ ಗಲಾಟೆ ಮಾಡ್ತಾ ಇದ್ಲು, ನೀನು ಬಿಟ್ಟೋಗ್ತೀನಿ ಇಲ್ಲೇ ಬಿಟ್ಟೋಗು, ಎಷ್ಟು ಗಂಟೆ ಹತ್ರ ಹೋಯ್ತೀನಿ ಅಂತ. ಅವಳಿಗೆ ಅವ್ರ ಅಪ್ಪನ ಜೊತೆ ಎದ್ದು ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ ಅಲ್ವೇನ್ ಚಿನ್ನಿ? ಅಣ್ಣನ್ನ ಬಿಟ್ಟೋಗ್ತಿದ್ದೀನಿ ಅಂತ ಗಾಯ್ಸ್. ಅಣ್ಣನ ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್ಗೆ, ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಸಾಂಗ್ ಏನ್ರಿ ಸೌಂಡು, ತುಂಬಾ ದಿನ ಆದ್ಮೇಲೆ ಅನ್ನೋದಕ್ಕಿಂತ ತುಂಬಾ ವರ್ಷ ಆದ್ಮೇಲೆ ನಾನು ಫ್ಲೈಟ್ ಜರ್ನಿನ ಮತ್ತೆ ಮಾಡ್ತಿರೋದು. ಅದಲ್ಲದೆ ಇದು ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಸೊ ಅದು ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಇದರಲ್ಲಿ ಯಾವಾಗ ನಮ್ಮ ದೊಡ್ಡಪ್ಪ ತೀರ್ಕೊಂಡಾಗ ಅನಿಸುತ್ತೆ.
ಸೊ ಅವಾಗ ನಾವು ಪ್ರಣವಿ ಇನ್ನೂ ಇರಲಿಲ್ಲ, ಪೂರ್ವಿ ಮತ್ತು ನಾನು, ನನ್ನ ಹಸ್ಬೆಂಡ್ ಅಷ್ಟೇ. ಸೊ ಅವಾಗ ನಾವು 3 ಜನ, ಒಬ್ಬೊಬ್ಬರಿಗೆ ಒಂದು 18,000 ಏನೋ ಇತ್ತು ಫ್ಲೈಟ್ ಚಾರ್ಜು. ಸೊ ಅವಾಗ ಹೋಗಿದ್ವಿ. ಆವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ ಅನ್ನೋ ಆ ಫೀಲ್ ಇರಲಿ, ನಮ್ಮ ದೊಡ್ಡಪ್ಪ ತೀರೋಗಿದ್ದಾರಲ್ಲ ಅನ್ನೋ ಬೇಜಾರು, ದುಃಖ ಹತ್ಕೊಂಡು ನಾನು ಏನೂ ನೋಡಿರಲಿಲ್ಲ. ಸೊ ಹೋಗಿದೆ, ಬಟ್ ಒಂದು ಫೋಟೋನೂ ತೆಗ್ದಿರಲಿಲ್ಲ. ಯಾಕೆ ಅಂದರೆ ಆ ಮೂಮೆಂಟ್ ಹಂಗಿತ್ತು. ಸೊ ಅಷ್ಟು ದುಃಖದಲ್ಲಿದ್ವಿ. ಸೊ ಹಾಗಾಗಿ ಆ ಟೈಮಲ್ಲಿ ಅದೆಲ್ಲ ನೋಡೋಕ್ಕಾಗಿರಲಿಲ್ಲ. ಇವತ್ತು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ, ಅದು ಅಲ್ಲದೆ ನನ್ನ ಮಗಳ ಜೊತೆ ಫಸ್ಟ್ ಫ್ಲೈಟ್ ಜರ್ನಿದು, ಪ್ರಣವಿಗೆ ಫಸ್ಟ್ ಟೈಮು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿರೋದು. ಸೊ ಹಾಗಾಗಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತು ಪ್ರಣವಿ ಹೆಂಗೆ ಫೇಲ್ ಮಾಡ್ತಾಳೆ ಅಂತ ಗೊತ್ತಿಲ್ಲ, ಅದನ್ನು ನೋಡೋಕ್ಕಂತೂ ಕಾಯ್ತಿದ್ದೀನಿ ಅಂತಲೇ ಹೇಳ್ಬೋದು. ಮತ್ತು ಅವಳಿಗೆ ಬೇಜಾರು, ನನ್ನ ಜೊತೆ ಬರ್ತಿದ್ದೀನಿ ಅನ್ನೋ ಖುಷಿಗಿಂತ ಅವ್ರ ಅಪ್ಪನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಬೇಜಾರು. ಹಂಗೂ ಹೋಗ್ಬೋದಿತ್ತು ಅನ್ಸುತ್ತೆ ರೀ. ಮ್ಯಾಪ್ ಹಾಕೊಂಡು ಎಲ್ಲಾದರೂ ಹೋಗೋಕ್ಕೂ ಭಯ ಆಗುತ್ತೆ ಗೈಸ್. ಯಾಕೆ ಅಂದರೆ ಒಂದು ವಿಡಿಯೋ ನೋಡಿದ್ದೆ ನ್ಯೂಸ್ನ, ಮ್ಯಾಪ್ ಹಾಕ್ಕೊಂಡು 3 ಜನ ಕಾರಲ್ಲಿ ಬ್ರಿಡ್ಜಿಂದ ಕೆಳಗಡೆ ಬಿದ್ದು ಪಾಪ ಸತ್ತೋದ್ರು. ಸೊ ಅದು ನೆನ್ಸ್ಕೊಂಡ್ರಂತೂ ನಿಜ ಭಯ ಆಗುತ್ತೆ. ಲಾಂಗ್ ರೂಟ್ ಹೋಗ್ಬೇಕಾದ್ರೆ ಮ್ಯಾಪ್ ಹಾಕೊಳ್ಳೋಕ್ಕೆ ಯಾವ ಮ್ಯಾಪ್ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಂತ, ಆ ಸಂದಿಗೊಂದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಏರ್ಪೋರ್ಟ್ ಹೋಗ್ತಿದ್ದೀವಿ ನಾವು. ನಾನು ಈ ಡ್ರೆಸ್ನ ನಿಮಗೆ ತೋರಿಸಿದ್ದೆ, ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ದೆ. ಸೊ ಈ ಡ್ರೆಸ್ನ ನಾನು ಫ್ಲೈಟಲ್ಲಿ ಹೋಗೋಣ ಅಂತ ತೊಗೊಂಬಂದಿದ್ದೆ, ಬಟ್ ಫ್ಲೈಟಲ್ಲಿ ಹೋಗ್ತಿಲ್ಲ, ಟ್ರೈನಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದೆ. ಇಲ್ಲ, ಅದಾದ ಮೇಲೆ ನನ್ನ ಗಂಡ ನೋಡಿ, ನಮ್ಮ ಪತಿದೇವರು ಮಗಳು ಟ್ರೈನಲ್ಲಿ ಏನು ಮಾಡ್ತಾಳೋ ಗಲಾಟೆ ಮಾಡ್ತಾಳೆ, ಮತ್ತು ಡೋರೆಲ್ಲ ಓಪನ್ಸೇ ಇರುತ್ತೆ, ವಾಶ್ರೂಮ್ಗೆಲ್ಲ ಓಡಾಡ್ತಿರ್ತಾಳೆ, ವಾಶ್ರೂಮ್ ಕ್ಲೀನಾಗಿರಲ್ಲ. ಅದು ಅಲ್ಲದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬಳೇ ಇದ್ದಾಗ ಅವಳು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ, ಇವರಿದ್ರೆ ಸ್ವಲ್ಪ ಮೇಂಟೈನ್ ಮಾಡ್ತಾರೆ. ಸೊ ಹಂಗಾಗಿ ನಿನ್ನ ಕೈಲಿ ಆಗಲ್ಲ, ಸುಮ್ಮನೆ ಅವಳು ಆಟ ಮಾಡೋದು ಜಾಸ್ತಿ ಅಂತ ಅಂದ್ಬಿಟ್ಟು ಟ್ರೈನಲ್ಲಿ ಬೇಡ, ಕಷ್ಟ ಆಗುತ್ತೆ ಅಂತ ಟ್ರೈನ್ನ ಕ್ಯಾನ್ಸಲ್ ಮಾಡಿ ಫ್ಲೈಟಲ್ಲಿ ಮಾಡಿಸಿದ್ದಾರೆ. ಇವತ್ತು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನನ್ನ ಪಿಕ್ ಮಾಡೋದಕ್ಕೆ ನನ್ನ ತಮ್ಮ ಬರ್ತಿದ್ದಾನೆ. ನನ್ನ ತಮ್ಮ ಅಂದರೆ ನಮ್ಮ ಮಾಮನ ಮಗ ತೀರ್ತು ಅಂತ. ಸೊ ಅವನ್ನ ನನ್ನ ಬಾಂಡಿಂಗು ಹೆಂಗಿತ್ತು ಹೆಂಗಿದೆ ಅಂದರೆ ಹೆಂಗಿತ್ತು ಅಂತ ಹೇಳ್ತಿದ್ದೀನಿ. ಸೊ ಹೆಂಗಿದೆ ಅಂದರೆ ನಿಜವಾದ ಬ್ರದರ್ ಸಿಸ್ಟರ್, ನನ್ನ ನಿಜವಾದ ತಮ್ಮನ ಜೊತೆ ನಾನು ಆ ಬಾಂಡಿಂಗ್ ಇಟ್ಟುಕೊಂಡೇ ಇಲ್ಲ. ಸೊ ಅವನ ಜೊತೆ ಎಷ್ಟು ಬೇಕಷ್ಟೇ. ಬಟ್ ಇವನ ಜೊತೆ ಅಂತೂ ಕಿತ್ತಾಡೋದು, ಜಗಳ ಮಾಡೋದು, ರೇಗ್ಸೋದು, ತಮಾಷೆ ಮಾಡೋದು ಎಲ್ಲ ಜಾಸ್ತಿ. ಪಾಪ ಡ್ಯೂಟಿ ಇರುತ್ತೆ, ಆದ್ರೂ ಡ್ಯೂಟಿ ಮುಗಿದ ತಕ್ಷಣ ಪ್ರಣವಿ ಅಂದರೆ ಅವನಿಗೆ ಸಕ್ಕತ್ ಇಷ್ಟ. ಹಂಗಾಗಿ ನೀನು ಬಾರವ್ವ, ನೀನು ಬಂದರೆ ಸಾಕು, ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ಚಿಕ್ಕವನು ನನಗಿದ್ದ, ಆದರೆ ತುಂಬ ದೊಡ್ಡವನ ಥರ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾನೆ. ನನ್ನ ಕಾಲು ಎಳೆಯೋದು ಅಂದರೆ ಅವನಿಗೆ ಸಖತ್ ಇಷ್ಟ. ಸೊ ಯಾವಾಗಲೂ ಕಾಲು ಎಳಿತಾ ಇರ್ತಾನೆ. ಅವನ ಬಗ್ಗೆ ಏನು ಹೇಳೋದು, ಅವನ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯಲ್ಲ. ಅವನು ನಾನೊಂದು ಕಾಲ್ ಚೈನ್ದು ರೀಲ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅಣ್ಣ ಫಸ್ಟ್ನೇ ಸ್ಯಾಲ್ರಿನಲ್ಲಿ ಕೊಡಿಸಿದಂಥ ಫಸ್ಟ್ ಗಿಫ್ಟ್ ಅಂತ ಪ್ರಣವಿಗೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು. ಏನು ಗೊತ್ತಾ, ಅವನು ಅವಾಗಷ್ಟೇ ಕಾಲೇಜ್ ಮುಗ್ದಿತ್ತು, ಡಿಪ್ಲೊಮೊ ಮುಗಿಸಿ ಅದಾದಮೇಲೆ ಒಂದು 3 months ಏನೋ ವರ್ಕ್ ಮಾಡ್ದ ಮನೆ ಹತ್ರನೇ. ಅವನು ಏನು ಕೆಲಸ ಮಾಡ್ದ ಗೊತ್ತಾ, ಟ್ಯಾಕ್ಟ್ರ್ ಓಡಿಸ್ತಾ ಇದ್ದ. ಅವನಿಗೆ ಅವ್ನು ಮಾಡೋ ಕೆಲಸದ ಬಗ್ಗೆ ಯಾವುದೇ ರೀತಿ ಮುಜುಗರ ಇಲ್ಲ. ಅವನು ಏನಕ್ಕೂ ಅವನು ತಲೆ ಕೆಡಿಸ್ಕೊಳ್ಳಲ್ಲ, ಓಪನ್ ಅಪ್ ಸ್ವಲ್ಪ. ಸೊ ಅವನೇನು ಮಾಡ್ತಾನೆ ಅದನ್ನು ಅವನು ಹೆಮ್ಮೆ ಪಡ್ತಾನೆ. ಸೊ ಅವನು ಟ್ಯಾಕ್ಟ್ರ್ ಓಡಿಸಿ ಪ್ರಣವಿ ಬರ್ಡೇ ಬರೋ ಅಷ್ಟರಲ್ಲಿ ಇಲ್ಲಿಗೆ ಬರಬೇಕಾದ್ರೆ ಅದೇ ಸಂಬಳದಲ್ಲಿ ಅವಳಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು, ಸೊ ಅದೇ ಸ್ಯಾಲ್ರಿನಲ್ಲಿ ಅದೇ ದುಡ್ಡಲ್ಲಿ ಅವಳಿಗೆ ಫಸ್ಟ್ ಟೈಮ್ ಕಾಲ್ ಚೈನ್ನ ತಗೊಂಬಂದಿದ್ದ, ಸುತ್ತ ಗೆಜ್ಜೆ ಇರೋದು ಕಾಲ್ ಚೈನು. ಬಂದವನು ಇನ್ನು ಜಾಬ್ ಸೇರ್ಕೊಬಿಟ್ರೆ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ನಮ್ಗಳ ಜೊತೆ ಅಂತ
ಪಾಪ ಒಂದು 3 months ನಮ್ಮ ಜೊತೆನೇ ಇದ್ದ ಬರ್ಡೇ ಎಲ್ಲ ಆದಮೇಲೆ. ಮತ್ತು ನಾವು ಅದೇ ಟೈಮಲ್ಲಿ ಕಾರ್ ಬಿಡಿಸಿದ್ವಿ. ನಮಗೆ ನನಗಾಗಲಿ ನನ್ನ ಗಂಡಂಗಾಗಲಿ ಡ್ರೈವಿಂಗ್ ಬರ್ತಿರ್ಲಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಡ್ರೈವಿಂಗ್ ಕಲಿಸಿ ಒಂದು 3 ತಿಂಗಳು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಮತ್ತು ಅವನಿಗೆ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ ನಿಜ ಹೇಳಬೇಕು ಅಂದರೆ. ಬಟ್ ಬೇರೆ ದಾರಿ ಇಲ್ಲ ಅಲ್ವಾ, ಅವನನ್ನು ದುಡಿಬೇಕು. ಹಾಗಾಗಿ ಕೊನೆಗೆ ಒಂದು 3 months ಆದಮೇಲೆ 12 monthಸಿಂದ ಹೊರಟ ನಮ್ಮನ್ನು ಬಿಟ್ಟು. ಅದೊಂದು ಹೆಂಗೆ ಅಂದರೆ ನಾವು ಕಾರಲ್ಲೇ ಊರಿಗೆ ಹೋಗಿದ್ವಿ. ಫಸ್ಟ್ ಟೈಮ್ ಕಾರ್ ತೊಗೊಂಡಿದ್ದೀವಿ ಒಂದು 3 months ಆದಮೇಲೆ. ಪೂಜೆ ಊರಲ್ಲಿ ಮಂದಿಯವ್ರಿಗೆಲ್ಲ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನಾವು ಕಾರಲ್ಲೇ ಹೋಗೋಣ ಅಂತ ಹೋಗಿದ್ವಿ. ನನಗೆ ಭಯ, ಲಾಂಗ್ ರೂಟು ಹೆಂಗೆ ಡ್ರೈವಿಂಗ್ ಮಾಡ್ತಾನೋ ಅಂತ. ಅವನು ಹೆಂಗೆ ಡ್ರೈವ್ ಮಾಡ್ತಾನೆ ಅಂದರೆ ಚಿಂದಿ ಸಕ್ಕತ್ತಾಗಿ ಡ್ರೈವಿಂಗ್ ಮಾಡ್ತಾನೆ. ಮತ್ತು ನನಗೆ ಕಾರ್ ಡ್ರೈವಿಂಗು ತುಂಬ ಜನ ನನ್ನ ರೀಲ್ಸ್ ನೋಡಿ, ನಾನು ಶಾರ್ಟ್ ವಿಡಿಯೋದಲ್ಲೂ ಒಂದು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲೂ. ಸೊ ನನ್ನ ಫಸ್ಟ್ ಟೈಮ್ ಡ್ರೈವಿಂಗ್ ಅಂತ, ಡ್ರೈವಿಂಗ್ ಲವ್ ಅಂತ. ನನಗೂ 3 daysಲ್ಲಿ ನನಗೆ ಡ್ರೈವಿಂಗ್ ಕಲಿಸಿದ್ದ. ಸೊ ಅವನು ಹೋದ ಮೇಲೆ ನನ್ನ ಕಾರೇ ಮುಟ್ಲಿಲ್ಲ. ಹಂಗಾಗಿ ನಾನು ಮತ್ತೆ ಡ್ರೈವಿಂಗ್ನ ಮರ್ತ್ಕೊಬಿಟ್ಟಿದ್ದೀನಿ. ಅವ್ನಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಬಾರೋ ನಂಗೆ ಡ್ರೈವಿಂಗ್ ಕಲಿಸೋಗು ಅಂತ. ಸೊ ಊರಿಗೆ ಹೋಗಿ ಮನೆ ದೇವ್ರುಗಳಿಗೆಲ್ಲ ಹೋಗಿ ಗಾಡಿ ಪೂಜೆ ಎಲ್ಲ ಮಾಡಿಸಿ, ಮತ್ತು ಪ್ರಣವಿದು ಫಸ್ಟ್ ಮುಡಿ ಕೊಡಬೇಕಾಗಿತ್ತು. ಮುಡಿ ಕೊಟ್ಟಿರಲಿಲ್ಲ. ಪ್ರಣವಿದು ಮುಡಿ ಕೊಟ್ಟು ಅದೆಲ್ಲ ಮಾಡಿ ಮತ್ತೆ ನಮ್ಮನ್ನು ಅಹಮದಾಬಾದಿಗೆ ರಿಟರ್ನ್ ಕರ್ಕೊಂಬಂದು ಅವನು ಈ ಕಡೆಯಿಂದ ಟ್ರೈನಲ್ಲಿ ಹೋದ. ಅದೆಲ್ಲ ಮರೆಯೋದಕ್ಕೆ ಆಗಲ್ಲ. ಲೈಫ್ ಟೈಮ್ ಇದನ್ನ ನಾನು ಕ್ಯಾರಿ ಮಾಡಬೇಕು, ಆ ಥರ ಮೆಮೊರಿ ಇರೋ ಥರ ಅವನು ನನ್ನ ಜೊತೆಗೆ ಇರ್ತಾನೆ. ಸೊ ಇದೊಂದೇ ವಿಷಯ ಅಲ್ಲ, ಯಾವಾಗಲೂ ಅಷ್ಟೇ. ಅವನು ಮುಂಚೆ ಎಲ್ಲ ನನಗೆ ಮತ್ತು ನಮ್ಮ ಮಾಮನಿಗೆ ಬಾಂಡಿಂಗ್ ಇತ್ತು. ನಮ್ಮ ಮಾಮ ಅಂದರೆ ನನಗೆ ನಮ್ಮ ಅಪ್ಪಂಗಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ಅಟ್ಯಾಚ್ಮೆಂಟು, ಅಷ್ಟು ಇದು. ಬಟ್ ಇವಾಗಲೂ ಇದೆ, ಇಲ್ಲ ಅಂತ ಅಲ್ಲ. ನಮ್ಮ ಮಾಮನೂ ನಂಗೆ ಅಷ್ಟೇ ಇಷ್ಟ ಇದೆ. ಬಟ್ ಇವಾಗ ಜಾಸ್ತಿ ಅವ್ರ ಮಕ್ಳ ಮೇಲೆ ಲವ್ ನನಗೆ. ಅವಳಾಗಿರ್ಬೋದು, ನಮ್ಮ ಮಾಮನ ಮಗಳು ಲಾವು ಇದ್ದಾಳೆ. ಸೊ ಲಾವು ಆಗಿರ್ಬೋದು, ಮತ್ತು ನಮ್ಮ ತೀರ್ಥ ಆಗಿರ್ಬೋದು, ಅಟ್ಯಾಚ್ಮೆಂಟ್ ಜಾಸ್ತಿ ತುಂಬ. ಬರೀ ಇವರಿಬ್ಬರು ಅಂತ ಅಲ್ಲ, ನನಗೆ ನನ್ನ ಫ್ಯಾಮಿಲಿ ಕಡೆ ನಂದು ಚಿಕ್ಕ ಫ್ಯಾಮಿಲಿ, ಅಮ್ಮನ ಮನೆ ಫ್ಯಾಮಿಲಿ ದೊಡ್ಡದೇನಲ್ಲ. ಬಟ್ ಆ ಚಿಕ್ಕ ಫ್ಯಾಮಿಲಿನಲ್ಲಿ ತುಂಬ ಬಾಂಡಿಂಗ್ ಇಟ್ಕೊಬಿಟ್ಟಿದ್ದೀನಿ. ಸೊ ಎಷ್ಟು ಅಂದರೆ ಅವ್ರನ್ನ ನೆನೆಸ್ಕೊಂಡ್ರೆ ನಂಗೆ ಅಳುನೇ ಬರುತ್ತೆ ನಿಜ. ಅಷ್ಟು ಒಂಥರ ಅಟ್ಯಾಚ್ ಆಗಿಬಿಟ್ಟಿದ್ದೀನಿ. ಅದನ್ನ ಬಿಟ್ಟರೆ ನನ್ನ ಗಂಡ ನನ್ನ ಮಕ್ಕಳಿಗೆ ತುಂಬ ಅಟ್ಯಾಚ್ ಆಗಿದ್ದೀನಿ ಅಂತ ಹೇಳ್ಬೋದು. ನೋಡಿ, ನನ್ನ ಗಂಡ ನಂಗೆ ಕಳ್ಸೋಕ್ಕೆ ಇವಾಗಲೂ ಹೇಳ್ತಿದ್ದಾರೆ. ನನ್ನ ಕಳ್ಸಕ್ಕೆ ಅಳ್ತಾರೋ ಇಲ್ಲೋ ಗೊತ್ತಿಲ್ಲ, ಮಗಳು ಕಳ್ಸಕ್ಕೆ ಮಾತ್ರ ನಿಜ ಅಳ್ತಾರೆ. ಸೊ ಅಷ್ಟು ಮಗಳು ಬಿಟ್ಟಿರೋಕ್ಕಾಗಲ್ಲ. ರೀ, ಹೆಂಗನ್ನಿಸ್ತೈತೆ ಮಗಳು ನಾವು ಊರಿಗೆ ಕಳಿಸ್ತಿರೋದು? ಏರ್ಪೋರ್ಟಿಂದ ಮತ್ತೆ ವಾಪಸ್ ಕರ್ಕೊಬರೋಣ ಅಂತ ಅನ್ನಿಸ್ತಿದೆಯಂತೆ. ಹಂಗೆ ಮಾಡಿದ್ರು ಇವ್ರು ಹೇಳೋಕ್ಕಾಗಲ್ಲ. ಅವಳು ಏನಾರು ಅಲ್ಲಪ್ಪ ನನ್ನ ಕರ್ಕೊಂಡು ಹೋಗು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ, ಸರಿ ಬಿಡಿ ಅವಳು ಬರಲಿ ನೀನು ಹೋಗು ಅಂತ ಬೇಕಾದ್ರೆ ಅಂದ್ಬಿಡ್ತಾರೆ. ಅವ್ರು ಮುಂಚೆನೇ ಹೇಳ್ತಾಯಿದ್ರು, ನೀನು ಹೋಗ್ಬಿಟ್ಟು ಬಾ ಊರಿಗೆ, ನನ್ನ ಮಗ ಮತ್ತು ಮಗಳನ್ನ ನಾನೇ ನೋಡ್ಕೋತೀನಿ ಅಂತ. ಬಟ್ ಇಬ್ಬರನ್ನ ಅವ್ರು ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಪ್ಪ ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಡಿಸಿದ್ದೀನಿ ಅವಳನ್ನ. ಅವಳು ಏನು ಮಾಡ್ತಾಳೋ ಏರ್ಪೋರ್ಟ್ಗೆ ಹೋದ್ಮೇಲೆ ಗೊತ್ತಿಲ್ಲ. ಅವಳು ಏನಾದ್ರು ನಮ್ಮಿಬ್ರನ್ನ ನಿಲ್ಲಿಸ್ಬಿಟ್ಟು ನಿನಗೆ ಅಮ್ಮ ಬೇಕೋ ಅಪ್ಪ ಬೇಕೋ ಚಾಯ್ಸ್ ಪಡ್ಕೋ ಅಂದರೆ ನನ್ನ ಮರ್ಯಾದೆ ಹೋಗುತ್ತೆ. ಅವಳ ಅಪ್ಪದೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಬಟ್ ನನ್ನ ಮಗ ಹಂಗಲ್ಲ, ನನ್ನ ಮಗ ಅಮ್ಮನ ಮಗ ಅಲ್ವಾ ಪೂರ್ವಿ? ಜಾಸ್ತಿ ನನ್ನ ಮಗ ನನ್ನನ್ನು ಸೆಲೆಕ್ಟ್ ಮಾಡ್ಕೊತಾನೆ ಕಣಪ್ಪ, ಅದೊಂದು ಖುಷಿ ಇದೆ. ನನ್ನ ಮಗುಗೆ ಜಾಸ್ತಿ ಬೈತಿರ್ತೀನಿ, ಹೊಡಿತಿರ್ತೀನಿ. ಆದ್ರೂ ಅವನಿಗೆ ನಾನಂದರೆ ತುಂಬ ಇಷ್ಟ. ನಾನು ಎಷ್ಟೇ ಬೈದರೂ ಹೊಡೆದ್ರು ನನಗೆ ನನ್ನ ಮಗ ಅಂದರೆ ಪ್ರಾಣ. ಅವ್ರ ಅಪ್ಪ ಮಗಳು ಒಂದಾದ್ಮೇಲೆ ನಾವು ಅಮ್ಮ ಮಗ ಒಂದಾಗಲೇಬೇಕಲ್ವಾ? ಸೊ ಇವಾಗ ಆಲ್ಮೋಸ್ಟ್ ಎಷ್ಟು ದೂರ ಬಂದಿದ್ದೀವಿ ರೀ? ಇನ್ನೊಂದು 15 minutes ಇದೆ. ಎಷ್ಟು ಖುಷಿ ಆಗ್ತಿದೆ ನಾನು ಊರಿಗೆ ಹೋಗ್ತಿರೋದು. ಎಷ್ಟು ರಿಲೀಫ್ ಇದೆ, ಎಷ್ಟು ಆರ್ಚರ್ ತಪ್ಪತೈತೆ ಅಂತ ಅನ್ನಿಸ್ತೈತೆ. ಒಂದು ತಿಂಗಳು ಫ್ರೀ ಆಗಿರ್ಬೋದಂತೆ. ಹೌದು, ನಾನು ಬೇರೆ ಯಾವುದಕ್ಕೂ ಟಾರ್ಚರ್ ಕೊಡ್ತಿರ್ಲಿಲ್ಲ ನಿಜ ಹೇಳಿ. ನಾನು ಟಾರ್ಚರ್ ಕೊಡ್ತಿದ್ದಿದ್ದು ಒಂದೇ ವಿಷಯಕ್ಕೆ, ಕರೆಕ್ಟ್ ಟೈಮಿಗೆ ಬಂದು ಊಟ ಮಾಡ್ತಿರ್ಲಿಲ್ಲ, ಕರೆಕ್ಟ್ ಟೈಮ್ ಬಂದು ತಿಂಡಿ ತಿಂತಿರ್ಲಿಲ್ಲ. ಅಡುಗೆ ಮಾಡಿಸ್ಬಿಡೋರು, ಬಂದು ಊಟ ಮಾಡ್ತಿರ್ಲಿಲ್ಲ.
ಸೊ ಆ ವಿಷಯಕ್ಕೆ ನಂಗೆ ತುಂಬ ಕೋಪ ಬರ್ತಿತ್ತು. ಹೆಲ್ತ್ ಬಗ್ಗೆ ಕೇರ್ ಮಾಡಲ್ಲ ಅನ್ನೋದು ಒಂದೇ ನನಗೆ ಇವ್ರ ಮೇಲೆ ಇರೋವಂಥ ಕೋಪ. ಆಮೇಲೆ ನಾನು ಟೈಮ್ ಕರೆಕ್ಟಾಗಿ ಅಡುಗೆ ಮಾಡಿರು ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಅಡುಗೆ ಮಾಡಿ ಆದಮೇಲೆ ಕಾಲ್ ಮಾಡಿದ್ರೆ ಬಂದೆ. ಸೊ ಮನೆಗೆ ಬರ್ತಾರೆ, ಒಂದು 2 ಅವರ್ ಬಿಟ್ಟು ಬರ್ತಾರೆ. 5 ನಿಮಿಷ ಬಂದೆ, 10 ನಿಮಿಷ ಬಂದೆ, ಒಂದು 2 ಅವರ್ 3 ಅವರ್ ಬಿಟ್ಟು ಬರ್ತಾರೆ. ಹಂಗೆ ಬಂದುಬಿಟ್ಟು ಏನು ಹೇಳ್ತಾರೆ ಅಂದರೆ, ಅಡುಗೆ ಎಲ್ಲ ಮಾಡಿರ್ತೀನಿ, ಬೇಡ ಕಣೆ ಅಲ್ಲಿ ಊಟ ಮಾಡ್ಕೊಂಬಂದೆ ಅಂತಾರೆ. ಅದು ನನಗೆ ಕೆಟ್ಟು ಕೋಪ ಬರುತ್ತೆ. ಆ ಟಾರ್ಚರ್ ಅವ್ರಿಗೆ ತಪ್ಪೋಗ್ಬಿಡುತ್ತೆ. ಆದರೆ ಅವ್ರು ನನ್ನ ನಿಜ ಮಿಸ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ, ಅಡುಗೆ ಮಾಡಿದಾಗೆಲ್ಲ ಕಾಲ್ ಮಾಡ್ತಿದ್ದೆ, ಊಟ ಟೈಮಿಗೆ ಕರೆಕ್ಟಾಗಿ ಕಾಲ್ ಮಾಡ್ತಿದ್ದೆ, ತಿಂಡಿ ಟೈಮಿಗೆ ಕರೆಕ್ಟಾಗಿ ಕಾಲ್ ಮಾಡ್ತಿದ್ದೆ ಅಂದರೆ ಊಟ ಟೈಮ್ಗೆ, ತಿಂಡಿ ಟೈಮ್ಗೆ, ಮತ್ತು ನಂಗೆ ನೆನಪಾದಾಗೆಲ್ಲ ಕಾಲ್ ಮಾಡಿ ಏನು ಮಾಡ್ತಿದ್ದೀಯಾ ಅಂತ ಜಗಳ ಮಾಡ್ತಿದ್ದೆ. ಏನು ಮಾಡ್ತಿದ್ದೀಯಾ, ಮನೆಗೆ ಬಂದಿಲ್ಲ, ಹೆಂಡ್ತಿ ಮಕ್ಳು ಹಾಕ್ಬೇಕು ನಿನಗೆ ಅಂತ ಜಗಳ ಮಾಡ್ತಿದ್ದೆ. ಎಷ್ಟು ಮಿಸ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅಷ್ಟೆಲ್ಲ ಕೇರ್ ಮಾಡಿ ಅದನ್ನು ಅರ್ಥ ಮಾಡ್ಕೊತಿರ್ಲಿಲ್ಲ. ಸೊ ಊರಿಗೆ ಹೋದಾಗ ನಾವೇನು ಮಾಡ್ತೀನಿ ಅಂದರೆ, ಅಲ್ಲಿ ಊರಲ್ಲಿ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಮಗಳು ಬರ್ತೀನಿ. ಒಂದೇ ಮಿಸ್ ಮಾಡ್ಕೊಳ್ಳೋದು, ನಾನು ನನ್ನ ಮಗನ್ನ ಮಿಸ್ ಮಾಡ್ಕೊತೀನಿ. ನನ್ನ ಮಗ ಇರಬೇಕಿತ್ತು, ಬಟ್ ಅವ್ನಿಗೆ ಎಕ್ಸಾಮ್ ಇದೆ. ಸೊ ಹಂಗಾಗಿ ಒಂದು ಕೊಡಿಸ್ರಿ ಆ ಹೂವನ. कितना का है? फूल 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 120 बाबूजी 4 फूल है। नहीं नहीं 50 100 दे दो और क्या है। नहीं 50 है, नहीं इस रोज की 100 हमारे नहीं आता 50 100 रुपए तो दे दो। देख लो छुट्टा नहीं मैं दे दूंगा ना। दे दो ಅಲ್ಲಿ ट्रैफिक ಬಿಡುತ್ತೆ. जल्दी 80 दे दो खुला 80 हो तो 80 दे दो और क्या। नहीं है भैया 80 नहीं है, इधर ಕೊಡು. 80 ಇದ್ರೆ 80 ರೂಪಾಯಿ ಕೊಡು. ಇಲ್ಲ ಟ್ರಾಫಿಕ್ ಬಿಡುತ್ತೆ ಬಿಡು. ಅಲ್ಲ ಐತಲ್ಲ 70 ರೂಪಾಯಿ ಕೊಡು. जल्दी दे दो भैया। ಸಿಗ್ತಾರೆ. ಓಕೆ ಥ್ಯಾಂಕ್ ಯು. ನೋಡಿ ಗೈಸ್, ನನ್ನ ವೆಲ್ಕಮ್ ಮಾಡೋಕ್ಕೆ ಬೊಕ್ಕೆ ತಗೊಂಬರ್ಬೇಕು, ಬಟ್ ನಾನೇ ಫ್ಲವರ್ ತಗೊಂಡು ಹೋಗ್ತಿದ್ದೀನಿ ಏರ್ಪೋರ್ಟ್ಗೆ. ನನಗೆ ಫ್ಲವರ್ ನೋಡೋಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಫ್ಲವರ್ನ ತಗೊಂಡೆ. ಇದೆ ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ. ಸೊ 80 ರೂಪಾಯಿ, ಹಂಗಾಗಿ ತಗೊಂಡಿದ್ದೀನಿ. ಬಟ್ ಹೆಂಗೆ ಇಟ್ಕೊಂಡು ಹೋಗೋನೋ ಗೊತ್ತಿಲ್ಲ. ಅಲ್ಲಿ ಬಿಡ್ತಾರೋ ಇಲ್ವೋ ಏರ್ಪೋರ್ಟಲ್ಲಿ. ಬಿಡಲಿಲ್ಲ ಅಂದರೆ ನಾನು ಗಂಡನ ಕೊಟ್ಟು ಹೋಗ್ತೀನಿ. ಪ್ರಪೋಸ್ ಮಾಡಿಸ್ಕೊಂಡು ನನ್ನ ಗಂಡನ ಹತ್ರ ಮಿಸ್ ಹೇಳಿಸ್ಕೊಂಡು ಕೊಟ್ಟು ಹೋಗ್ತೀನಿ ಅಂದರೆ. ನಾವು ಹೌದು ಎಲ್ಲ ರೋಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಚಾಕ್ಲೇಟ್ ಡೇ ಏನೇನೋ ಮಾಡಿದ್ರೆ, ನಾವು ಮಾತ್ರ ಎಲ್ಲ ಡೇಗೂ ನಾವೇ ಎಲ್ಲ ತಂದು ಆ ಒಂದು ರೀಲ್ಸ್ನ ನೋಡಿದ್ದೆ. ಏನಂತಂದರೆ ಎಲ್ಲನೂ ಅವಳೇ ತಗೊಬಂದು ಕಾರಲ್ಲಿ ಇಟ್ಬಿಟ್ಟು ಪಾಪ ಈಸ್ಕೊತಾಳೆ ಅವ್ರ ಕೈಯಿಂದ. ಸೊ ಅದು ನಿಜಾಗ್ಲೂ ನಿಜನೇ. ಆದರೆ ನಾನೇನು ಹಂಗೆ ಮಾಡೋಕ್ಕೆ ಹೋಗಲ್ಲ. ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ, ಅದನ್ನು ತಂದು ಕೊಡ್ತಾರೆ ಅಂತ. ಈ ಸಲ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ 11 ವರ್ಷದ ಜರ್ನಿಯಲ್ಲಿ ಫಸ್ಟ್ ಟೈಮು ನಮ್ಮ ಮನೆಯವರು ಸ್ಟೇಟಸ್ ಹಾಕಿದ್ರು ವ್ಯಾಲೆಂಟೈನ್ಸ್ ಡೇ ದಿನ. ಅದು ಯಾರು ನೋಡಿ ಹಾಕಿದ್ರು, ಅದು ಏನಕ್ಕೆ ಹಾಕಿದ್ರು ನಂಗೆ ಗೊತ್ತಿಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹಾಕೋಬಿಟ್ಟಿದ್ರು. ನಾನು ಆಮೇಲೆ ಸರಿ ವ್ಯಾಲೆಂಟೈನ್ಸ್ ಡೇ ಅಂತ ಹಾಕಿದ್ದಿಲ್ಲ, ಗಿಫ್ಟ್ ತಂದು ಕೊಡು ಅಂತ ಅಂದೆ. ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ತಗೊಬರ್ಬೇಕು ಅಂದರೆ ಏನು ಹೇಳಬೇಕು ಅವರು? ಏನು ಹೇಳ್ದೆ ರೀ ನೀನು? ಡಿಲೀಟ್ ಮಾಡ್ತೀನಿ. ಸ್ಟೇಟಸ್ ಹಾಕಿರೋದಕ್ಕೆ ತಾನೇ ನೀನು ಗಿಫ್ಟ್ ಕೇಳ್ತಿರೋದು? ಸರಿ ಬಿಡು, ಡಿಲೀಟ್ ಮಾಡ್ತೀನಿ ಅಂದರು. ಈ ಥರ ನಮ್ಮದು ವ್ಯಾಲೆಂಟೈನ್ಸ್ ಡೇ ನಡೆಯುತ್ತೆ. ಸೊ ಹಂಗಾಗಿ ನಾನು ಯಾವುದೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ದು ನಾನು ಯಾವುದೇ ವ್ಲಾಗ್ನ ಮಾಡೋಕ್ಕಾಗಲ್ಲ. ಏಕೆಂದರೆ ನಮ್ಮ ಮನೆಯವ್ರು ಯಾವುದನ್ನು ಸೆಲೆಬ್ರೇಟ್ ಮಾಡಲ್ಲ. ಮಾಡಿದ್ರೆ ಕೆಲವೊಂದನ್ನು ಮಾಡ್ತಾರೆ, ಬಟ್ ಅವ್ರಿಗೆ ಅದೆಲ್ಲ ಸೆಲೆಬ್ರೇಟ್ ಮಾಡೋದು, ತೋರಿಸ್ಕೊಳ್ಳೋದು, ತೋರಿಕೆ ಪ್ರೀತಿ ಅವೆಲ್ಲ ನೋ, ಎಲ್ಲ ಇಷ್ಟನೇ ಆಗಲ್ಲ ಅವರಿಗೆ. ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ, ನನ್ನ ಗಂಡ ನಂಗೆ ಸರ್ಪ್ರೈಸ್ ತಂದು ಕೊಡ್ತಾರೆ, ಸರ್ಪ್ರೈಸ್ ಮಾಡ್ತಾರೆ, ಸೊ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ನಾನು ಸ್ವಲ್ಪ ಅನ್ಕೋತಾ ಇರ್ತೀನಿ. ಮಾಡ್ತಾರೆ, ಈ ಸಲ ಮಾಡ್ತಾರೆ, ಅವ್ರನ್ನ ನೋಡಿದ್ದಾರೆ, ಇವ್ರನ್ನ ನೋಡಿದ್ದಾರೆ. ನಾನು ಬರ್ಡೇಗಿನ ಮುಂಚೆನೇ ಏನು ಫುಲ್ ಎಕ್ಸೈಟೆಡಾಗಿ ಕಾಯ್ತಾ ಇರ್ತೀನಿ. ಬಟ್ ಏನು ಮಾಡ್ತಾರೆ ಗೊತ್ತಾ, ನೈಟು 12 ಅವ್ರು ಬರೋದೇ ಡ್ಯೂಟಿಯಿಂದ 12 ಗಂಟೆ 11:30 ಆಗುತ್ತಲ್ಲ. ಸೊ ಬರ್ಬೇಕಾದ್ರೆ ಕೇಕ್ ತಂದ್ಬಿಟ್ಟು ತೊಳೆ ಕಟ್ ಮಾಡಿ ಅಂತಾರೆ. ಅವಾಗ ನಂಗೆ ಕೆಟ್ಟು ಕೋಪ ಬಂದ್ಬಿಡುತ್ತೆ. ಬರ್ಡೇ ಟೈಮಲ್ಲಿ ಆಲ್ಮೋಸ್ಟ್ ನಾನು ಬರ್ಡೇಗಳಲ್ಲೆಲ್ಲ ಜಗಳನೇ ಮಾಡಿದ್ದೀನಿ ಹೊರತು ಸಂಭ್ರಮ ಅಂತೂ ಇರಲ್ಲ.
ಹೋಗು ನೀನೇ ಕಟ್ ಮಾಡ್ಕೊ, ನೀನೇ ತಿನ್ನು, ಕೇಕ್ ತೊಗೊಂಬಂದಿದ್ದೀಯಾ, ಇದು ಒಂದು ಬರ್ಡೇನಾ ಅಂತ ಜಗಳಕ್ಕೆ ಬಿದ್ದುಬಿಡ್ತೀನಿ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾರೆ ಗೊತ್ತಾ, ನೈಟ್ ಹೊತ್ತು ಕೇಕೇ ತರಲ್ಲ. ನನ್ನ ಫ್ರೆಂಡ್ ಯಾರಾದರೂ ಈ ಸಲ ನಂದು ಸೆಲೆಬ್ರೇಟ್ ಮಾಡಿದ್ಲು ನನ್ನ ಬರ್ಡೇ, ನಾನು ಹೇಳಿದ್ದೆ ಸೊ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ. ಆದ್ರೂ ಪಾಪ ಅವಳು ಸರ್ಪ್ರೈಸ್ ಆಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ಲು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ಲು. ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಇವ್ರೂ ಒಂದು ಕೇಕ್ ಎಲ್ಲ ತಂದು ಅಲ್ಲೇ ಕಟ್ ಮಾಡಿಸಿ ಸಮಾಧಾನ ನನ್ನ ಗಂಡಂಗಿಸಲ್ಲ, ಹೋಗ್ಲಿ ಬಿಡಪ್ಪ ಅಂತ. ಯಾಕೆಂದರೆ ಯಾವುದನ್ನು ಒಪ್ಕೋತಿರ್ಲಿಲ್ವಲ್ಲ. ಸೊ ಅವರು ಸೆಲೆಬ್ರೇಟ್ ಮಾಡಿದ್ರು ಮಧ್ಯದಲ್ಲೇ ಹೆಂಗೋ ಸಂಭ್ರಮ ಮುಗ್ದೋಯ್ತಲ್ಲ ಅನ್ನೋ ಸಮಾಧಾನ ಅಲ್ವೇಂದ್ರಿ. ನನ್ನ ಗಂಡಂಗೆ ಜಾಸ್ತಿ ಮಾತಾಡಲ್ಲ, ಮತ್ತು ಕ್ಯಾಮ್ರಾ ಮುಂದೆ ಬರೋಕ್ಕೆ ಮುಜುಗರ, ಹಂಗಾಗಿ ನಾನು ಜಾಸ್ತಿ ಕ್ಯಾಮ್ರಾದಲ್ಲಿ ತೋರ್ಸೋಕೆ ಹೋಗಲ್ಲ ಅವ್ರನ್ನ. ಮಾತಾಡಿದ್ರೆ ಈ ಥರ ಗೊತ್ತಲ್ಲ ಒಂಥರ ಶೂಟ್ ಮಾಡಿಬಿಡ್ತಾರೆ ಒಂದೊಂದು. ನೋಡಿ ಗೈಸ್, ರಿವರ್ ಫ್ರಂಟ್, ಈ ರಿವರ್ ಫ್ರಂಟ್ ಹತ್ರ ನಾನು ತುಂಬ ಸಲ ವಿಡಿಯೋ ಮಾಡಿದ್ದೀನಿ. ರಿವರ್ ಫ್ರಂಟ್ ನನ್ನ ವಿಡಿಯೋ ಬ್ಲಾಗ್ ಮುಂಚೆ ಹಳೆ ಯೂಟ್ಯೂಬಲ್ಲಿ ಒಂದು 2-3 ಸಲ ಮಾಡಿದ್ದೆ ಅನಿಸುತ್ತೆ ರಿವರ್ ಫ್ರಂಟ್ನ. ನೋಡಿ ಗೈಸ್, ಅಹಮದಾಬಾದ್ ರೋಡೆಲ್ಲ ಹೆಂಗಿರ್ತವೆ ಅಂತ. ಸೊ ಇಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಮ್ಮ ಕಡೆ ಇರೋರಿಗೆ ಅಹಮದಾಬಾದ್ ರೋಡೆಲ್ಲ ಹೆಂಗಿರ್ತವೆ ಅಂದರೆ ಮಾಮೂಲಿ ನಮ್ಮ ಕಡೆ ಹೆಂಗಿರುತ್ತೆ ಹಾಗೆ ಇರುತ್ತೆ. ಈ ಥರನೇ ಇದೆ, ಆದರೆ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ. ರೋಡ್ಸ್ಗಳಾಗಿರ್ಬೋದು, ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ ಇಲ್ಲಿ. ಹೇಳ್ಕೋಬೇಕು ಅಂದರೆ ನಮ್ಮ ಕಡೆಗಿಂತ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ. ನಮ್ಮ ಕಡೆ ಬ್ಯಾಂಗ್ಳೂರ್ ಕಡೆ ಹೋಗ್ಬಿಟ್ರೆ ಮನೆಗೆ ಹೋಗೋಷ್ಟರಲ್ಲಿ 2 ಅವರ್ 3 ಅವರ್ ಇಡೀ ದಿನ ಕಳೆದೋಗುತ್ತೆ ಟ್ರಾಫಿಕ್ಗಳಲ್ಲಿ. ಬಟ್ ಇಲ್ಲೂ ಟ್ರಾಫಿಕ್ ಆಗುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಅಷ್ಟೊಂದು ಟ್ರಾಫಿಕ್ ಆಗಲ್ಲ. ನೋಡಿ ಎಷ್ಟು ಫ್ರೀ ಆಗಿದೆ ಏರ್ಪೋರ್ಟ್ ರೋಡು. ಅದೇ ಬ್ಯಾಂಗ್ಳೂರಿಂದ ನಾವು ಏರ್ಪೋರ್ಟ್ ಬರಬೇಕು ಅಂತ ಅಂದರೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಲ್ವಾ. ಸೊ ಬಟ್ ನೋಡಿ ಎಷ್ಟು ಫ್ರೀ ಆಗಿದೆ. ಇಲ್ಲಿ ಒಂದು ಅರ್ಧ ಗಂಟೆ 10 ನಿಮಿಷ 1/4 ಗಂಟೆನೇ ಅಂದ್ಕೊಳ್ಳಿ, ಒಂದು ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ ಅರ್ಧ ಗಂಟೆಲಿ ಟ್ರಾಫಿಕ್ ಕ್ಲಿಯರ್ ಆಗ್ಬಿಡುತ್ತೆ, ಹಂಗಿರುತ್ತೆ. ಸೊ ನೋಡಿ ಗೈಸ್, ರಿವರ್ ಫ್ರಂಟ್ ನೋಡಿ ಗೈಸ್. ಪ್ರಣವಿ ಮಲ್ಕೊಬಿಟ್ಟಿದ್ದಾಳೆ. ಪೂರ್ಣಿಮಾ, ಅಮ್ಮನ ಎಷ್ಟು ಮಿಸ್ ಮಾಡ್ಕೋತೀಯ? ತುಂಬ ಮುದ್ದು ಕಿಣಿದು. ನಾನು ಕೂಡ ಅಷ್ಟೇ ಮಿಸ್ ಮಾಡ್ಕೋತೀನಿ ನನ್ನ ಮಗನ. ಥ್ಯಾಂಕ್ ಯು ಮಗನೆ. ನೋಡಿ ಗೈಸ್, ನಾನೇ ತಗೊಂಡು ನಾನೇ ಇಸ್ಕೊಂಡು. ಐ ಲವ್ ಯು. ಐ ಲವ್ ಯು ಟೂ ಮಗನೆ. ಕರ್ರಗಾಗಿ ಹೋಗಿದ್ಯಾ ಪಪ್ಪು? ರಜೆ ಇರುತ್ತೆ ಅಂದ್ಬಿಟ್ಟು ಕ್ರಿಕೆಟ್ ಆಡೋಕ್ಕೆಲ್ಲ ಹೋಗ್ಬೇಡ ಬಿಸಿಲಲ್ಲೆಲ್ಲ. ಎಕ್ಸಾಮ್ ಟೈಮು, ಚೆನ್ನಾಗಿ ಓದ್ಕೋ. ಅಪ್ಪ ಓದು ಅಂತ ಹೇಳ್ದೇ ಇರಲಿ. ನೀನು ಚೆನ್ನಾಗೆಲ್ಲ ಇವಾಗ ಎಷ್ಟು ಓದಿಸಿದ್ದೀನಿ ಅದನ್ನು ರಿವಿಷನ್ ಮಾಡ್ಕೊ. ಅದ್ರ ಜೊತೆಗೆ ನೀನು ಯಾವ್ದ್ಯಾವ್ದೆಲ್ಲ ಓದೋದು ಬಾಕಿ ಐತೆ ಸೊ ಅದೆಲ್ಲ ಓದ್ಕೊಬಿಡು ಮಗನೆ. ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೀ. ಮತ್ತು ಇನ್ನೊಂದೇನು ಅಂತ ಅಂದರೆ ಅಪ್ಪನ ಕೈಲಿ ಅಪ್ಪ ನೀನು ಏನಾದ್ರು ಓದಿಲ್ಲ ಅಂದರೆ ನಿಜ ಹೊಡಿತಾರೆ. ಅಪ್ಪನ ಕೈಲಿ ಹೊಡಿಸ್ಕೋಬೇಡ, ಚೆನ್ನಾಗಿ ಓದ್ಕೊಬಿಡು ಏನಾ. ಆಮೇಲೆ ರೆಸ್ಟೋರೆಂಟ್ ಹತ್ರಕ್ಕೆ ಹೋಗ್ಬೇಡ ಜಾಸ್ತಿ, ಗೋಡನ್ ಹತ್ರಕ್ಕೆ ಹೋಗ್ಬೇಡ, ಮನೆ ಹತ್ರನೇ ಇರು. ಮನೆ ಹತ್ರ ಇದ್ರೆ ಜಾಸ್ತಿ ಫ್ರೆಂಡ್ಸ್ ಜೊತೆ ಕೆಳಗಡೆ ಹೋಗಿ ಆಟ ಆಡ್ತಿರ್ಬೇಡ. ಅಪ್ಪ ಇದ್ದಾಗ ಬೇಕಾದ್ರೆ ಅರ್ಧ ಗಂಟೆ 1 ಅವರ್ ಹೋಗಿ ಆಟ ಆಡ್ಕೊಂಬ. ಅಪ್ಪ ಇಲ್ದಾಗ ಎಲ್ಲ ಹೋಗಕ್ಕೆ ಹೋಗ್ಬೇಡ ಮಗನೆ, ಆಯ್ತಾ. ಡೈಲಿ ಒಂದು 2-3 ಅವರ್ ಓದೋದನ್ನ ರೂಢಿ ಮಾಡ್ಕೊ. ಎಕ್ಸಾಮ್ ಟೈಮು ದಿನಕ್ಕೊಂದು 2-2 ಚಾಪ್ಟ್ರು 3-3 ಚಾಪ್ಟ್ರು ಫಿನಿಶ್ ಮಾಡಿಬಿಡು. ಅವಾಗ ಈಸಿ ಆಗುತ್ತೆ ನಿಂಗೆ. ಅವನಿಗೇನಾದರೂ ಹೇಳಿ ಓದೋದು ಮಾತ್ರ ಹೇಳಂಗಿಲ್ಲ. ಆದ್ರೆ ಇವಾಗ ಓಕೆ ಅಂತವನೇ, ಏನು ಮಾಡ್ತಾನೋ ನೋಡ್ಬೇಕು, ಗೊತ್ತಿಲ್ಲ ಈ ಸಲ. ಹಾರ್ಡ್ ಆಗಿರೋದೆಲ್ಲ ಓದಿಸ್ಬಿಟ್ಟಿದ್ದೀನಂತೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಇವ್ನು ಓದ್ಸೋಕ್ಕೆ ಅಂದರೆ ಗೊತ್ತಿಲ್ಲ ಏನು ಮಾಡ್ತಾನೋ, ಆದ್ರೂ ಮರ್ತೋಗ್ಬಿಡ್ತಾನೆ. ಇನ್ನೂ ಎಕ್ಸಾಮು ಎಷ್ಟು ದಿನ ಇದೆ, ಇನ್ನೂ 1 ವಾರ ಎಕ್ಸಾಮ್ ಇದೆ. ಸೊ ಹಂಗಾಗಿ ಮರ್ತು ಬಿಡ್ತಾನೆ ಎಲ್ಲ ಅಂತ ಟೆನ್ಷನ್ ನನಗೆ. ಸೊ ಏನು ಮಾಡ್ತಾನೋ ಗೊತ್ತಿಲ್ಲ. ಅಮ್ಮ ಬರೋಷ್ಟರಲ್ಲಿ ನೋಡಿ ನೀನು ಹೆಂಗೆ ಬರ್ದಿದ್ಯಾ ಅಂತ ಖುಷಿ ಆಗಬೇಕು. ಹಾಂ, ಹಂಗೆ ಮಾಡ್ತೀಯಾ? ನೋಡೋಣ. ಪ್ರಣವಿ ನೋಡಿ ಹೆಂಗೆ ಮಲ್ಕೊಬಿಟ್ಟಿದ್ದಾಳೆ. ಅಯ್ಯೋ, ಬ್ಯಾಗ್ ಹಿಡ್ಕಡೆ ಮಲ್ಕೊಂಡಳಲ್ಲ ಹಂಗೆ. ಸೊ ಗೈಸ್, ಫೈನಲಿ ಏರ್ಪೋರ್ಟ್ ರೋಡಿಗೆ ಬಂದಿದ್ದೀವಿ.
ಸೊ ಇಲ್ಲಿಂದ ಸ್ಟಾರ್ಟ್ ಅಂತೆ ಏರ್ಪೋರ್ಟ್ ರೋಡು. ಇನ್ನೊಂದು 5 ಮಿನಿಟ್ ಇದೆ, ಹುಷಾರು. ಏರ್ಪೋರ್ಟ್ ರೋಡ್ ಇಲ್ಲಿ ಎಸ್ಪೆಷಲಿ ಅಹಮದಾಬಾದ್ ಏರ್ಪೋರ್ಟ್ ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಟರ್ಮಿನಲ್ ಮ್ಯಾಪ್ ನೋಡಲ್ಲಿ ಮ್ಯಾಪ್ ಯೂಟರ್ನ್ ತೋರಿಸ್ತೈತಲ್ಲ ಯಾಕ್ರಿ? ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂನ ಇದು? ಸರ್ದಾರ್ ವಲ್ಲಭಾಯ್ ಪಟೇಲ್. ಇವ್ರು ಐರನ್ ಮ್ಯಾನ್ ಅಂತೆ, ರಿಯಲ್ ಐರನ್ ಮ್ಯಾನ್. ಏನೋ ಕೊಡ್ತಾವ್ರಿ ಇಸ್ಕೊಳ್ಳಿ. ಏನಿದು ಹಿಂಗ್ ಮಾಡ್ಬಿಟ್ಟವ್ರಲ್ಲ, ಛತ್ರಿ ಛತ್ರಿ ತರ ಎಲ್ಲ. ಪಾರ್ಕಿಂಗ್ ನೆರಳಿಗೆ ಮುಂಚೆ ಇರ್ಲಿಲ್ಲ ಅಲ್ವಾ, ಇವಾಗ ಮಾಡೋರಿ ಅನ್ಸುತ್ತೆ. ನೋಡಿ ಗೈಸ್, ಕಾರ್ಗಳಿಗೆಲ್ಲ ಪಾರ್ಕಿಂಗಿಗೆ ಹೆಂಗೆ ನೆರಳು ಮಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಹೆಂಗ ಇಲ್ಲಿ ಇಟ್ಕೊಳ್ಳೋಣ. ಲಗೇಜ್ ಎಲ್ಲ ತಗೊಳ್ಳಿ. ಚಪ್ಪಲ್ ಹಾಕೊಂಬಂದೆ. ಲಗೇಜ್ ಎಲ್ಲ ತಗೊಂಬಂದು ಇಡ್ತಿದ್ದಾರೆ ನಮ್ಮ ಮನೆಯವರು. ಸೊ ಫೈನಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಬಿಸಿಲು ಜಾಸ್ತಿ ನೋಡಿ ಗೈಸ್. ನನ್ನ ಮಗನ್ನ ಬಿಟ್ಟು ಹೋಗ್ತಿದ್ದೀನಿ. 1 ತಿಂಗಳಾಗುತ್ತೋ 1.5 ತಿಂಗಳಾಗುತ್ತೋ ಗೊತ್ತಿಲ್ಲ. ಹೇಳ್ತೀನಿ, ನಿಜ ನನ್ನ ಮಗನ ಮಿಸ್ ಮಾಡ್ಕೊತೀನಿ. ಲವ್ ಯು ಮಗನೇ, ಯು ಸೋ ಮಚ್. ಅವನ್ನ ಮುದ್ದು ಮಾಡಿದ್ರೆ ಸಾಕು, ಮೇಡಮ್ ಹತ್ರಕ್ಕೆ ಬಂದ್ಬಿಡ್ತಾರೆ. ನೋಡಿ ಹೆಂಗ್ ಅವಳೆ ಇತ್ತು ಚಿನ್ನ ಮಾಡಿ. ಅಣ್ಣಂಗೆ ಮುದ್ದು ಕೊಡವ ಒಂದ. ರೋಸ್ ತಗೊಂಡೆ ಅಲ್ವಾ. ಸೊ ಇದನ್ನ ನಮ್ಮ ಮನೆಯವ್ರ ಹತ್ರ ಇಸ್ಕೊಂಡು ಮಂಡಿ ಊರಿಸಿ ಏರ್ಪೋರ್ಟಲ್ಲಿ ಈ ರೋಸ್ ಇಸ್ಕೊಂಡಿದ್ದೀನಿ. ಸೊ ಅವ್ರು ಫಸ್ಟ್ ಟೈಮ್ ಪಬ್ಲಿಕ್ಕಲ್ಲಿ ಮಂಡಿ ಊರಿ ಈ ಥರ ರೋಸ್ನ ಕೊಟ್ಟಿರೋದು. ಸೊ ನಾನೇ ತಗೊಂಡೆ, ಆದ್ರೂ ಸೊ ಅವ್ರು ಈ ರೀತಿ ಎಲ್ಲ ಕೊಟ್ಟಿದ್ದಾರೆ, ಅದೇ ನನಗೆ ಆಶ್ಚರ್ಯ. ಸೊ ನಿಜ ಪಾಪ ನನ್ನನ್ನು ತುಂಬ ಮಿಸ್ ಮಾಡ್ಕೊಳುತ್ತೆ ನನ್ನ ಗಂಡ. ಸಖತ್ ಮಿಸ್ ಮಾಡ್ಕೊತಾರೆ. ಹೇಳ್ಕೊಳ್ಳಲ್ಲ ಅಷ್ಟೇ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಬರಲ್ಲ ಅವ್ರಿಗೆ. ಆದರೆ ತುಂಬ ಕೇರ್ ಮಾಡ್ತಾರೆ, ತುಂಬ ಮಿಸ್ ಮಾಡ್ಕೋತಾರೆ. ನಾನು 1 ತಿಂಗಳಿರಲ್ಲ ಇದ್ದಾಗ ಜಗಳ ಮಾಡ್ತಾ ಇರ್ತೀನಿ. ನಾನು ಕೂಡ ಅಷ್ಟೇ, ನಿಜ ಪಾಪ ತುಂಬ ಮಿಸ್ ಮಾಡ್ಕೋತೀನಿ. ನನ್ನ ಮಗ ನನ್ನ ಗಂಡನ್ನ 1 ತಿಂಗಳು ಮಿಸ್ ಮಾಡ್ಕೋತೀನಿ ಅಲ್ಲ ಮಗನೇ. ಸೊ ಇವಾಗ ಅಲ್ಲಿ ಹೋಗ್ಬೇಕು. ಲಗೇಜ್ ಎಲ್ಲ ಬಿಸಿಲಿಗೆ ಏನೂ ಕಾಣಿಸ್ತಾನೆ ಇಲ್ಲ. ನೀವು ಹುಷಾರಾಗಿರು, ಪೂರಿ ಹುಷಾರಾಯ್ತಾ? ಬಾಯ್. ಬಾಯ್ ಪ್ರಣವಿ. ಓಕೆ ಬಾಯ್ ಮಗನೆ. ಅಪ್ಪಂಗೆ ಬಾಯ್ ಮಾಡು, ನನಗೆ ಬಾಯ್ ಮಾಡ್ತಾ. ಬಾಚಿ ನೀವು ಹೋಗೋಣ ಪ್ಲೀಸ್, ಬಾ. ಹಾಂ ಹ್ಞೂ ಗೊತ್ತು. ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಅಲ್ಲಿಂದ ಹೋಗ್ಬೇಕು. ಗೈಸ್ ನಾನು ಹೇಳಿಲ್ವಾ, ಪ್ರಣವಿ ಇಲ್ಲಿ ಬಂದು ನನಗೆ ಬಾಯ್ ಮಾಡ್ದವಳು, ನೀನು ಹೋಗು ನಾನು ಅಪ್ಪ ಜೊತೆ ಬರ್ತೀನಿ. ಅವಾಗ ನೋಡಿ ಇಲ್ಲಿ ಟ್ರಾಲಿ ಮೇಲೆ ಕೂರಿಸಿ ಕರ್ಕೊಂಡು ಹೋಗ್ತಿದ್ದೀವಿ. ಪ್ರಣವಿ ಹೆಂಗಿದೆ ಚಿನ್ನಿ? ಸೂಪರಾಗಿದೆಯಂತೆ. ಹಾಂ 5 ನಂಬರಿಂದ ಅಲ್ವಾ? ಸರಿ ಓಕೆ ಆಯಿತು. ಬಾಯ್ ಯಜಮಾನ್ರೆ. ಬಾಯ್ ಮಗನೆ, ಮಿಸ್ ಯು.
ಬೋರ್ಡಿಂಗ್ ಪಾಸ್ ತಗೊಳಕ್ಕೆ ಅಂತ ನಿಂತಿದ್ದೀವಿ. ಪ್ರಣವಿ ಈ ಕಡೆ ಬಾಚಿನಿ, ಹಂಗೆಲ್ಲ ಕುತ್ಕೊಳಕ್ಕಾಗಲ್ಲ. ಚಿನಿ ಅಲ್ಲಿ ಹೋಗ್ಬಾರ್ದು, ಕಮ್ ಡೌನ್. Gate number 3. Can we leave? Thank you. ಬೋರ್ಡಿಂಗ್ ಪಾಸ್ ತಗೊಂಡಿದ್ದೀವಿ. ಸೊ ಇವಾಗ ಗೇಟ್ ನಂಬರ್ 3 ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಸೊ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ, ಯಾರಾದ್ರೂ ಕೇಳ್ಕೊಂಡು ಹೋಗ್ಬೇಕು. ಮೇಡಮ್ ನೋಡಿ ಹೆಂಗೆ ಬರ್ತಿದ್ದಾರೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಯಾವ ಕಡೆಯಿಂದ ಹೋಗೋದಪ್ಪ? ಕಮ್ ಫಾಸ್ಟ್. ಚಿನಿ ಇಲ್ಲೋಡು. ಸೊ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಗೇಟ್ ನಂಬರ್ 2ರಿಂದ 4 ಇಲ್ಲಿದೆ. ಸೊ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬಟ್ ಎಲ್ಲೋ ಗೇಟ್ ನಂಬರ್ 3, 4 ಪಕ್ಕದಲ್ಲಿದೆ. ಗೇಟ್ ನಂಬರ್ 2ನಲ್ಲಿದ್ದೀವಿ. ಬಾ ಚಿನಿ, ಕೈ ಹಿಡ್ಕೊ ಬಂಗಾರಿ, ಬೇಗ ಬಾ, ಅಲ್ಲಿ ಹೋಗಿ ಕುತ್ಕೊಳ್ಳೋಣ. ಓಕೆ, ಫುಲ್ಲು ಖುಷಿಯಾಗಿದ್ದಾರೆ ಮೇಡಮ್ ಇವಾಗ. ಎಲ್ಲಿ ಕರೀತವ್ರೆ? ನಿಂತ್ಕೋ. ಪ್ರಣವಿ, ನಮ್ದು ಯಾವುದು ಚಿನಿ? ನಾವು 20ಗೆ ಬಂದ್ಬಿಟ್ವಿ, ಅಲ್ಲಿ 18. ಸಾರಿ, ಯಾರು ಬೇಕು? ಅಪ್ಪ ಅಮ್ಮ. ಅಮ್ಮ ಇದ್ದೀನಲ್ಲ ಇಲ್ಲೇ. ಅಪ್ಪ ಅಮ್ಮ. ಅಪ್ಪ ಅಮ್ಮ ಯಾರು? ನಾನೇ ಇದ್ದೀನಲ್ಲ. ಇನ್ಯಾರು ಬೇಕು ನಿಂಗೆ? ಫೋಟೋ ತೆಗಿಯೋಣ ಇದ್ರದ? ಆಯ್ತು ಚಿನಿ. ಟೈಮ್ ಎಷ್ಟಾಯ್ತು ಗೊತ್ತಾ ಬಂಗಾರಿ? 5:30, 5:45, 5:50 ಆಗಿದೆ. 5:50ಗೆ ಬಂದು ಕೂತಿದ್ದೀವಲ್ಲ ಚಿನ್ನಿ. 5:15 ಅಂದ್ಕೊಂಡಿದ್ರೆ ಲೇಟ್ ಆಗಿಬಿಟ್ಟಿದೆ ಅಲ್ವಾ? ಲೇಟ್ ಆಗಿದೆಯಾ? ಹ್ಯಾಪಿ ಪ್ರಣವಿ? ಎಷ್ಟು ಹ್ಯಾಪಿ? 3 ಹ್ಯಾಪಿ. ಖುಷಿ ಆಗ್ತಿದೆಯಾ ಚಿನ್ನಿಗೆ? ವೆರಿ ಹ್ಯಾಪಿ. ಚಿನ್ನಿ ಏನು ತಿಂತಾ ಇದೀಯಾ? ಕೇಕ್. ಎಂಟು 20ಕ್ಕೆ ರೀಚ್ ಆಗಿದ್ದೀವಿ. ಸೊ ಇವಾಗ ಅಲ್ಲಿಂದ ಬಾ, ಇಲ್ಲಿ ಕೈ ಕೊಡು ನೀನು. ಅಲ್ಲೋಗ್ಬೇಕು ನಾವು. ಅದರಲ್ಲಿ ನಮ್ಮ ಲಗೇಜ್ ಎಲ್ಲ ಎಲ್ಲಿ ತಗೊಂಡು ಹೋಗೋದು ಬಂಗಾರಿ? ಫೈನಲಿ ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಎಕ್ಸಿಟ್ ಗೇಟಲ್ಲಿ ಹೋಗ್ತಿದ್ದೀವಿ. ಸೊ ಪ್ರಣವಿದೊಂದು ಫೋಟೋ ತೆಗೆದ್ಬಿಟ್ಟು ಫೈನಲಿ ಏರ್ಪೋರ್ಟ್ ಎಂಟ್ರೆನ್ಸ್ ಮುಗಿಸ್ಕೊಂಡು ಎಕ್ಸಿಟ್ ಗೇಟ್ ಬಂದಿದ್ವಿ. ಸೊ ಲಗೇಜ್ ಎಲ್ಲ ತಗೊಂಡು ಇವಾಗಷ್ಟೇ ಎಕ್ಸಿಟ್ ಗೇಟ್ ತೋರಿಸ್ತೀನಿ ನೋಡಿ. ಎಕ್ಸಿಟ್ ಗೇಟ್, ಬ್ಯಾಂಗ್ಳೂರ್ಗೆ ಸ್ವಾಗತ. ಏನು ಗೊತ್ತಾ, ಲಗೇಜ್ ಎಲ್ಲ ತೊಗೊಂಡು ಅಲ್ಲಿಂದ ಮುಂದೆ ಬಂದಾಗ ಅಲ್ಲೆಲ್ಲ ಫುಲ್ ಆನೆದೆಲ್ಲ ಡೆಕೋರೇಷನ್ ಇತ್ತು. ಸೊ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂತ ನಿಂತ್ಕೊಂಡೆ. ಪ್ರಣವಿ ಇಟ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋಕೆ ಸುಸ್ತಾಗಿ ಹೋಗಿದೆ ನನಗೆ. ಸೊ ಇವಾಗ ಅಲ್ಲಿ ನಮ್ಮ ತೀರ್ಥ ಬಂದು ಕಾಯ್ತಿದ್ದಾನೆ. ಅವನಂತೂ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾನೆ, ಎಲ್ಲಿದೆಯಾ ಅಂತ. ಸೊ ನಾವು ಫೈನಲಿ ರೀಚ್ ಆಗಿದ್ದೀವಿ. ಹೊರಗಡೆ ಹೋಗಿ ಕಾಲ್ ಮಾಡಬೇಕಂತ ನಾನು ಫುಲ್ ಖುಷಿಯಾಗಿ ನಮ್ಮ ತೀರ್ಥಲ್ಲಿ ಕಾಯ್ತಾ ಇರ್ತಾರೆ ಅಂತ ಬಂದರೆ ಬೇಸ್ಮೆಂಟ್ ಪಾರ್ಕಿಂಗಿಗೆ ಬಾ ಅಂತ ಹೇಳ್ತಿದ್ದಾನೆ. ಸೊ ಕೆಳಗಡೆ ಹೋಗಬೇಕು, ಕೇಳ್ಕೊಂಡೆ ನಾನು. ಪ್ರಣವಿ ನೋಡಿ ಗೈಸ್, ಪ್ರಣವಿ ಏನು ಮಾಡ್ತಾವಳೆ ಅಂತ.
ಯಪ್ಪ ಪ್ರಣವಿ ಕರ್ಕೊಂಡು ಎಲ್ಲೂ ಹೋಗ್ಬಾರ್ದು ನೋಡಿ. ಲಿಫ್ಟಲ್ಲಿ ಹೋಗೋಣ ಅಂದರೆ ಕೇಳ್ತಿಲ್ಲ, ಇದ್ರಲ್ಲೇ ಹೋಗೋಣ ಬಾ ಬಾ ಅಂತ ಆಟ ಮಾಡ್ತಿದ್ದಾಳೆ ನೋಡಿ ಅಲ್ಲಿ. ನಾವು ನಮ್ಮ ಹುಡುಗ ಬಂದಿದ್ದು ಕಾಯ್ತಾ ಇರುತ್ತೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಬಂದರೆ ಅವ್ನು ನೋಡಿದ್ರೆ ಕೆಳಗಡೆ ಪಾರ್ಕಿಂಗಿಗೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಸುತ್ತಿಸ್ತಿದ್ದಾನೆ. ಗಾಯ್ ಬಾ ಚಿನಿ, ಇಲ್ಲಿ ಬಂದು ಲಿಫ್ಟಲ್ಲಿ ಹೋಗ್ಬೇಕು. ಇಲ್ಲಿ ಅಂಡರ್ಗ್ರೌಂಡ್ ಪಾರ್ಕಿಂಗಲ್ಲಿ ಬಂದು ಕಾಯ್ತಿದ್ದೀನಿ, ಇನ್ನೂ ಬಂದಿಲ್ಲ. 2 ನಿಮಿಷ ಅಲ್ಲೇ ಇರು. ನಮ್ಮ ಹುಡುಗಿ ಸುಸ್ತಾಗಿ ಹೋಗಿದೆ. ಚಿನಿ ಬ್ಯಾಗ್ನ ತಕೊ ಬಂಗಾರಿ, ಕನ್ನಡಕಲ್ಲಿ ಎಲ್ಲಾಗ್ತೆ? ಅಯ್ಯೋ ನೋಡಿ ಗೈಸ್, ಕನ್ನಡ ಅಲ್ಲೆಲ್ಲ ಹಾಕ್ಬಾರ್ದು, ತಗೊಂಬ ಹೋಗೋಣ. ನೋಡಿ ಗೈಸ್, ಇವಾಗ ಬರ್ತಿದ್ದಾನೆ. ನಾನು ಹೇಳಿಗೆ ಬರಲಿ, ಹೋಗಿ ಬರಲ್ಲ. ಏನಪ್ಪ ಇಷ್ಟು ಬೇಗ ಬಂದಿದೀಯಾ? ಯಾರು ಚಿನ್ನಿ ಅದು? ಯಾರವರು? ತೀರ್ಥಣ್ಣ. ಗೈಸ್, ನಾನು ಅಷ್ಟೊಂದು ಪೋಸ್ ಕೊಟ್ಕೊಂಡು ಇವನ ಬಗ್ಗೆ ಬಿಲ್ಡಪ್ ಕೊಟ್ಕೊಂಡು ನಮ್ಮ ಹುಡುಗ ಹಂಗೆ ಹಿಂಗೆ ಅಂತ ಬಂದರೆ ಅಕ್ಕು ನನ್ನ ಮಾತು ಮಾತಾಡಿಸಿಲ್ಲ, ಒಂಚೂರು ವೆಲ್ಕಮ್ ಮಾಡಿಲ್ಲ ನನಗೆ. ಅವಳು ಮಾತ್ರ ಮಾತಾಡಿಸ್ತಾವನೆ. ಇಂಥ ತಮ್ದಿರು ಯಾರಿಗೂ ಬೇಡ. ಮಾತ್ರ ತಾನೇ ಮಾತಾಡೋದು ನಾವು. ಸೊ ಫೈನಲಿ ಬ್ಯಾಂಗ್ಳೂರ್ನ ತಲುಪಿದ್ದೀವಿ. ಸೊ ಇವಾಗ ಏರ್ಪೋರ್ಟಿಂದ ಮನೆಗೆ ಹೋಗ್ತಿದ್ದೀನಿ, ನನ್ನ ಫ್ರೆಂಡ್ ಮನೆಗೆ. ಸೊ ಅಲ್ಲಿಂದ ನಾಳೆ ಊರಿಗೆ ಹೋಗಬೇಕು. ಸೊ ಇದಿಷ್ಟು ಇವತ್ತಿನ ಬ್ಲಾಗ್. ಈ ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಯಾನ್ ಬರ್ಡೇಗೆ ಕೇಕ್ ತಗೊಳ್ಳೋಣ ಅಂತ ನಿಂತ್ಕೊಂಡ್ವಿ ನೋಡಿ. ಎಲ್ಲ ತಂಗಿ ಕೇಕ್ ತಗೊಂಡೆ. ರೆಡ್ ವೆಲ್ವೆಟ್. ಪ್ರಣವಿ ಏನ್ ತಿಂತಿದೀಯಾ? ಪ್ರಣವಿ ಯಾರಿವನು? ಹಾ ಐ ಯಾರಿವನು ಹೇಳು? ತೀರ್ಥಣ್ಣ. ನೀನ್ ತೀರ್ಥಣ್ಣ. ಎಷ್ಟೋ ದಿನ ಆದ್ಮೇಲೆ ನಮ್ ಕಡೆ ಕೇಕ್ ತಿಂದು ತೃಪ್ತಿ ಆಯ್ತು. 75 ಮಗ ಹೇಳು, ಅಕ್ಕನ್ ನೋಡಿ ಎಷ್ಟು ಖುಷಿ ಆಯ್ತು. ಏನ್ ಖುಷಿ ಏನಿಲ್ಲ, ಇಂಥ ತಮ್ಮ. ಯಾರು ಬರ್ಡೇ ಬಾಯ್ ಬರ್ಕೊಂಡಿದ್ದಾರೆ. ಹ್ಯಾಪಿ ಬರ್ಡೇ ಕಣವ್ಯಾ. ಥ್ಯಾಂಕ್ ಯು. ಆಚೆಗದೈತು ಮಗು.